2024-25ನೇ ಸಾಲಿನ SATS ಹಿಂದೀಕರಣ ಪ್ರಕ್ರಿಯೆಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಇಂದು ನಾವು 2023-24ನೇ ಸಾಲಿನ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡುವ ಹಾಗೂ 2024-25ನೇ ಸಾಲಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. STSಗೆ ಮೊದಲು ನಮ್ಮ ಶಾಲೆಯ ಲಾಗಿನ್ಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಮೇಲಿರ್ತಕ್ಕಂತಹ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಆದ ನಂತರ ನಮ್ಮ ಒಂದು ಶಾಲೆಯ ಮೇನ್ ಲಾಗಿನ್ ಪೇಜಲ್ಲಿ ಫಸ್ಟ್ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ತಾವು ಗಮನಿಸಬಹುದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀವಿ. ಅದಾದ ನಂತರ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತಕ್ಕಂತಹ ಒಂದು ಪೇಜ್ ಇಲ್ಲಿ ಓಪನ್ ಆಗಿದೆ. ಮೊದಲಿಗೆ ಇದರಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಪ್ರೆಸೆಂಟ್ ಕ್ಲಾಸ್, ಈಗ ಯಾವ ವರ್ಗದಲ್ಲಿದ್ದಾರೆ ಆ ಕ್ಲಾಸನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಅಕಾಡೆಮಿಕ್ ಇಯರ್ 2023-24 ಅಂತ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ 3 ಸೂಚನೆಗಳನ್ನ ನೀಡಿದ್ದಾರೆ. ಆ ಸೂಚನೆ ಏನು ಅನ್ನೋದನ್ನು ಒಂದು ಸರ್ತಿ ನೋಡ್ಕೊಂಬಿಡಿ. ಮೊದಲನೇ ಸೂಚನೆ ಏನಿದೆ, ದಿಸ್ ಫಂಕ್ಷನಾಲಿಟಿ ಈಸ್ ಓನ್ಲಿ ಫಾರ್ ಪ್ರಮೋಷನ್, ಇಟ್ ವಿಲ್ ನಾಟ್ ಆಟೋ ಅಪ್ಡೇಟ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತಂದರೆ ನಾವು ಕೇವಲ ಇಲ್ಲಿ ಪ್ರಮೋಷನ್ ಆಪ್ಷನ್ ಮಾತ್ರ ಇದೆ. ಪ್ರಮೋಷನ್ ಆದ ನಂತರ ಮುಂದಿನ ತರಗತಿಗೆ ಆಟೋ ಅಪ್ಡೇಟ್ ತಾವಾಗಿಯೇ ಅವರು ಮುಂದಿನ ತರಗತಿಗೆ ಅಪ್ಡೇಟ್ ಆಗಲ್ಲ. ಅದಕ್ಕಾಗಿ ನಾವು ಮತ್ತೆ ಏನು ಮಾಡಬೇಕಾಗತ್ತೆ ನೋಡಿ, ಇಲ್ಲಿ 2ನೇದರಲ್ಲಿ ಕೊಟ್ಟಿದ್ದಾರೆ, ಪ್ರಮೋಟೆಡ್ ಚಿಲ್ಡ್ರನ್ ಶುಡ್ ಬಿ ಅಡ್ಮಿಟೆಡ್ ಬೈ ಯೂಸಿಂಗ್ ಮೆನು ಎನ್ರೋಲ್ಮೆಂಟ್ ಅಡ್ಮಿಟ್ ಥ್ರೂ ಪ್ರಮೋಷನ್. ಪ್ರಮೋಷನ್ ಮಾಡಿದ ನಂತರ ಮುಂದಿನ ತರಗತಿ ಅವರಿಗೆ ನಾವು ದಾಖಲಾತಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅಂತಂದರೆ ಮತ್ತೆ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಡ್ಮಿಟ್ ಥ್ರೂ ಪ್ರಮೋಷನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಟನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ತೀನಿ. ಇನ್ನು 6 ರಿಸಲ್ಟ್ಸ್ಗಳು ಅಂತಂದರೆ FA1, FA2, FA3, FA4, SA1 ಮತ್ತು SA2 ಆರ್ ಮ್ಯಾಂಡೇಟರಿ ಫಾರ್ ದ ಪ್ರಮೋಟ್ ಸ್ಟೂಡೆಂಟ್, ಅಂದರೆ ಇವುಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಿರಲೇಬೇಕಾಗಿರುತ್ತೆ. ಈಗ ನೋಡಿ 5ನೇ ತರಗತಿ ಮತ್ತು 8ನೇ ತರಗತಿ SA2 ರಿಸಲ್ಟ್ ಭರ್ತಿ ಮಾಡದ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೇಸ್ ಇರೋದ್ರಿಂದ ಅದರ ಒಂದು ಪ್ರಮೋಟ್ ಮಾಡಲಿಕ್ಕೆ ಆ ವಿದ್ಯಾರ್ಥಿಗಳಲ್ಲಿ ನಮಗೆ ಸಾಧ್ಯ ಆಗಲ್ಲ. ಸ್ಟೂಡೆಂಟ್ ವಿಲ್ ಬಿ ಎಲಿಜಿಬಲ್ ಫಾರ್ ಪ್ರಮೋಷನ್ ಫ್ರಾಮ್ ದ ನೆಕ್ಸ್ಟ್ ಡೇ ಆಫ್ಟರ್ ಅಪ್ಡೇಟಿಂಗ್ ಆಲ್ 6 ಎಕ್ಸಾಮ್ಸ್ ರಿಸಲ್ಟ್. ತಾವು ಯಾವುದಾದ್ರೂ ತರಗತಿಯ ರಿಸಲ್ಟನ್ನು ಎಂಟ್ರಿ ಮಾಡಿರಲಿಲ್ಲ ಅಂತಂದರೆ ಆ ತರಗತಿಯ ರಿಸಲ್ಟ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಡೇ ಮರನೇ ದಿನ ಅವರು ಪ್ರಮೋಷನ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾರೆ. ಅವತ್ತೇ ರಿಸಲ್ಟ್ ಎಂಟ್ರಿ ಮಾಡಿ ನಾವು ಅವತ್ತೇ ಪ್ರಮೋಟ್ ಮಾಡ್ತೀವಿ ಅಂದರೆ ಪ್ರಮೋಟ್ ಆಗಲ್ಲ. ಮುಂದಿನ ದಿನ ನಾವು ಪ್ರಮೋಟ್ ಮಾಡಬೇಕು. ಈಗ ಇಲ್ಲಿ ನೋಡಿ ಕ್ಲಾಸ್ ಎಂಟ್ರಿ ಮಾಡಿದ್ದೀನಿ, ಸರ್ಚ್ ಅಂತ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಸರ್ಚ್ ಅಂತ ಕೊಟ್ಟಾಗ ಆ ಒಂದು ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ STS ನಂಬರ್, ಹೆಸರು ಮತ್ತು ಸ್ಟ್ಯಾಂಡರ್ಡ್ ಇಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ನೋಡಿ ನಾನು ಈಗ 4ನೇ ತರಗತಿದ ಮಕ್ಕಳ ಪ್ರಮೋಟನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ನೋಡಿ ಪ್ರಮೋಟ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಟಿಕ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ಅದು ಏನಾಗುತ್ತೆ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಕ್ಕಂತಹ ಒಂದು ಆಪ್ಷನ್ ಇದೆ ನೋಡಿ, ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಇಲ್ಲಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನಾವು ಪ್ರತಿಯೊಂದು ತರಗತಿಗೆ 1ನೇ ತರಗತಿಯಿಂದ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಕೊನೆಯ ತರಗತಿವರೆಗೂ ಎಲ್ಲ ಮಕ್ಕಳನ್ನು ಮೊದಲು ನಾವು ಏನು ಮಾಡಬೇಕಾಗತ್ತೆ, ಪ್ರಮೋಟ್ ಮಾಡಬೇಕಾಗತ್ತೆ. ಪ್ರಮೋಟ್ ಮಾಡಿದ ನಂತರ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಡ್ಮಿಟ್ ಮಾಡ್ಕೊಳ್ಬೇಕು ಅದನ್ನು ಇಲ್ಲಿ ನಾನು ತಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ತಾವಿಲ್ಲಿ ಗಮನಿಸ್ಬೋದು. ಮತ್ತೆ ಏನು ಮಾಡಬೇಕಂತಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ಇಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಫಸ್ಟ್ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತಾವು ಗಮನಿಸ್ಬೋದು ಅಡ್ಮಿಷನ್ ಥ್ರೂ ಪ್ರಮೋಷನ್ ಕೊಟ್ಟ ನಂತರ ಫಸ್ಟ್ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಂದರೆ ನಾವೀಗ 2023-24ನೇ ಶೈಕ್ಷಣಿಕ ಸಾಲಿನಿಂದ ಮುಕ್ತಾಯಗೊಳಿಸಿ 2024-25ನೇ ಸಾಲಿಗೆ ಮುಂದುವರಿತಾ ಇದ್ದೀವಿ. ಅಲ್ಲಿ ನಾವು ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಸ್ಕೂಲ್ ಬೇಸಿಕ್ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಅಪ್ಡೇಟ್ ಮಾಡಿದ ನಂತರ ನಮಗೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ಮೊದಲಿಗೆ 2 ನೋಟನ್ನು ಕೊಟ್ಟಿದ್ದಾರೆ, ತಾವು ಇದನ್ನು ಗಮನಿಸಬೇಕು. ಸಮ್ ಸೆನ್ಸಿಟಿವ್ ಫೀಲ್ಡ್ಸ್ ಆರ್ ಡಿಸೇಬಲ್ಡ್ ಆ್ಯಂಡ್ ದೇ ಕ್ಯಾನ್ ಬಿ ಎಡಿಟೆಡ್ ಥ್ರೂ ಡಿಸ್ಟ್ರಿಕ್ಟ್ ಲೆವೆಲ್ ಆರ್ ಅಡ್ಮಿನ್ ಲೆವೆಲ್ ಅಂತಂದರೆ ಕೆಲವೊಂದಷ್ಟು
ಕಾಲಮ್ಗಳನ್ನು ಇಲ್ಲಿ ನಮಗೆ ಹೈಡ್ ಮಾಡಿರ್ತಾರೆ, ಆ ಕಾಲಮ್ಗಳು ಆಪ್ರೇಟ್ ಆಗಲ್ಲ. ಆ ಕಾಲಮ್ನಲ್ಲಿ ತಾವು ಏನಾದರೂ ಎಡಿಟ್ ಮಾಡಬೇಕಾಗಿದ್ದರೆ ಅದನ್ನು ತಾವು ಡಿಸ್ಟಿಕ್ ಲೆವೆಲ್ದಲ್ಲಿ ಅಥವಾ ಅಡ್ಮಿನ್ ಲೆವೆಲ್ ಅಂದರೆ BRC ಲೆವೆಲ್ನಲ್ಲಿ ಅಥವಾ ಡಿಸ್ಟಿಕ್ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎರಡನೇ ನೋಟ್ ಏನು ಕೊಟ್ಟಿದ್ದಾರೆ, ಪ್ಲೀಸ್ ಫಿಲ್ ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್ ಆಫ್ A1 ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಅಪ್ಡೇಟ್ ಇಟ್ ಬಿಫೋರ್ ಆ್ಯಡಿಂಗ್ ಆರ್ ಕ್ರಿಯೇಟಿಂಗ್ ದ ಸೆಕ್ಷನ್ಸ್ ಅಂತಂದರೆ ಇದರಲ್ಲಿರ್ತಕ್ಕಂತಹ A1 ಕಾಲಮ್ ಏನು ಬರುತ್ತೆ ಅದರಲ್ಲಿರ್ತಕ್ಕಂಥ ಸ್ಕೂಲ್ ಪ್ರೊಫೈಲನ್ನು ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ತಾವು ಗಮನಿಸಬಹುದು ಸ್ಕೂಲ್ ಡೀಟೇಲ್ಸ್ ಅಂತ ಇದೆ. ಸ್ಕೂಲ್ ಡೀಟೇಲ್ಸ್ನಲ್ಲಿ ಸಾಮಾನ್ಯವಾದಂಥ ಮಾಹಿತಿ ಇರುತ್ತೆ, ಇದರಲ್ಲಿ ಏನೂ ಹೆಚ್ಚಿನ ಚೇಂಜ್ ಇರೋಂಗಿಲ್ಲ. ಆದರೆ ಕೊನೆಯದಾಗಿ ಇಲ್ಲಿ ನೋಡಿ ಕೆಳಗೆ ಫೋನ್ ನಂಬರ್ ಮತ್ತು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇರುತ್ತೆ. ಈಗ ಏನಾದರೂ ಹೊಸವಾಗಿ ಹೆಡ್ ಮಾಸ್ಟರ್ಗಳು ಬದಲಾವಣೆಯಾಗಿದ್ದಲ್ಲಿ ತಮ್ಮ ಒಂದು ಮೊಬೈಲ್ ನಂಬರನ್ನು ತಾವು ಇಲ್ಲಿ 1.14ನಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ತಾವು ಮೊಬೈಲ್ ನಂಬರ್ ಮತ್ತು ಇಮೇಲನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಇಲ್ಲಿ ತಾವು ಗಮನಿಸ್ಬೋದು ಕ್ಯಾಟಗರಿ ಕಾಲಮ್ನಲ್ಲಿ 1.15ದಿಂದ 1.26ವರೆಗೂ ಕಾಲಮ್ಗಳಿವೆ. ಇದರಲ್ಲೂ ಸಹ ಹೆಚ್ಚಿನ ಒಂದು ತಿದ್ದುಪಡಿಯಾಗಲಿ ಬದಲಾವಣೆಗಳಾಗಿ ಇರೋದಿಲ್ಲ. ಇಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಕ್ಲಾಸಸ್ಸಿಂದ ಸ್ಕೂಲ್ ಅಂತ ಇದೆ, ಸ್ಟ್ಯಾಂಡರ್ಡ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ, ಈ ರೀತಿ ಎಲ್ಲ ಮಾಹಿತಿ ಇರುತ್ತೆ. ಒಂದು ಸರ್ತಿ ತಾವು ಇದನ್ನು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಅದೇ ರೀತಿ ಇಲ್ಲಿ ಟೋಟಲ್ ನಂಬರ್ ಆಫ್ ಸೆಕ್ಷನ್ಸ್ ಅಂದರೆ ಪ್ರತಿ ವರ್ಗಕ್ಕೂ ಕನಿಷ್ಠ ಒಂದು ಸೆಕ್ಷನ್ ಇರಬೇಕಾಗತ್ತೆ. ಅದಾದ ನಂತರ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಶಾಲಾ ಪ್ರಾರಂಭವಾದಂಥ ವರ್ಷ ಇದೆ. ಅದೇ ರೀತಿ 1.25ದಲ್ಲಿ ಇಸ್ ದ ಸ್ಕೂಲ್ ರೆಸಿಡೆನ್ಸ್ ಅಂತ ಇದೆ, ಇಲ್ಲಿ ಆಲ್ರೆಡಿ ನೋ ಅಂತ ತೋರಿಸಿದ್ದಾರೆ. ಹೀಗಾಗಿ ಯಾವುದೇ ತಿದ್ದುಪಡಿ ಇಲ್ಲಿ ಅಗತ್ಯತೆ ಇರೋದಿಲ್ಲ. ಇನ್ನು ಮೂರನೇದಾಗಿ ಇಲ್ಲಿ ಲ್ಯಾಂಗ್ವೇಜಸ್ ಸಂಬಂಧಪಟ್ಟಂಥ ಮಾಹಿತಿಯಲ್ಲಿ ಆಲ್ರೆಡಿ ಫಿಲಪ್ ಆದಂಥ ಮಾಹಿತಿನೇ ಇರುತ್ತೆ, ಅದನ್ನು ಸಹ ತಾವು ಒಂದು ಸರ್ತಿ ಪರಿಶೀಲಿಸ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಇಲ್ಲಿ ನೋಡಿ 43 ಕಾಲಮ್ನಲ್ಲಿದೆ ಲಾಸ್ಟ್ ಅಕಾಡೆಮಿಕ್ ಇಯರ್ ಡೀಟೇಲ್ಸ್ ಅಂತ ಇದೆ, ಇದನ್ನು ತಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಅದರಲ್ಲಿ ಎ ಇದೆ ನೋಡಿ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್ಸ್, ಕಳೆದ ವರ್ಷ ತಮ್ಮ ಶಾಲೆ ಇನ್ಸ್ಪೆಕ್ಷನ್ ಆಗಿದ್ದರೆ ಇನ್ಸ್ಪೆಕ್ಷನ್ ಸಂಖ್ಯೆಯನ್ನು 1 ಅಂತ ಇಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲಾಂದರೆ 0 ಇರುತ್ತೆ. ನಂಬರ್ ಆಫ್ ವಿಸಿಟ್ ಬೈ ಕ್ಲಸ್ಟರ್ ಕೋಆರ್ಡಿನೇಟರ್ಸ್, ಕ್ಲಸ್ಟರ್ ಕೋಆರ್ಡಿನೇಟರ್ ಎಷ್ಟು ಸರ್ತಿ ತಮ್ಮ ಒಂದು ಶಾಲೆಗೆ ವಿಸಿಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕು. ಅದರ ಜೊತೆಗೆ ನಂಬರ್ ಆಫ್ ವಿಸಿಟ್ಸ್ ಬೈ ಬ್ಲಾಕ್ ಲೆವೆಲ್ ಆಫೀಸರ್ ಅಂದರೆ ಬ್ಲಾಕ್ ಲೆವೆಲ್ ಅಂದರೆ ತಾಲೂಕಾ ಹಂತದ ಅಧಿಕಾರಿಗಳು ಎಷ್ಟು ಸರ್ತಿ ಬಂದಿದ್ದಾರೆ ಅದರ ಮಾಹಿತಿಯನ್ನು ಸಹ ತಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೊನೆಯದಾಗಿ ನೋಡಿ ಅಪ್ಡೇಟ್ ಅಂತ ಇದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲೀಸ್ ಚೆಕ್ ಆಲ್ ಮ್ಯಾಂಡೇಟರಿ ಫೀಲ್ಡ್ ಅಂತ ಕೇಳುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅಪ್ಡೇಟ್ ಅಂತ ಕೊಟ್ಟ ನಂತರವೂ ಸಹ ಇದು ಅಪ್ಡೇಟ್ ಆಗಲಿಲ್ಲ. ಯಾಕಂತಂದರೆ ಇಲ್ಲೊಂದು ಕಾಲಮನ್ನು ಮೇಲೆ ನಾವು ಮೇಲ್ಗಡೆ ಏನಾದರೂ ಕಾಲಮನ್ನು ಖಾಲಿ ಬಿಟ್ಟಿದ್ರೆ ಇಲ್ಲಿ ನೋಡಿ ರೆಸ್ಪಾಂಡೆಂಟ್ ನೇಮ್ ಅಂತ ಇದೆ, ಯು ಕಾಂಟ್ ಲೀವ್ ದಿಸ್ ಎಂಟಿ, ಇದನ್ನು ಖಾಲಿ ಬಿಡಲಿಕ್ಕೆ ಈಗ ನಮಗೆ ಇಲ್ಲಿ ಬಿಟ್ಟರೆ ಇದು ಅಪ್ಡೇಟ್ ಆಗಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಪ್ರಧಾನ ಗುರುಗಳ ಹೆಸರನ್ನು ನಾನೀಗ ಟೈಪ್ ಮಾಡ್ತೀನಿ. ಹೆಸರು ಟೈಪ್ ಮಾಡಿದ ನಂತರ ಮತ್ತೆ ನಾನಿಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ತಾವು ಗಮನಿಸ್ಬೋದು ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೂ ಸಹ ಇಲ್ಲಿ ಕೆಲವೊಂದಷ್ಟು ನೋಟನ್ನು ನೀಡಿದ್ದಾರೆ. ದಿಸ್ ಫಂಕ್ಷನಾಲಿಟಿ ಫಾರ್ ದ ಸ್ಟೂಡೆಂಟ್ ಈಸ್ ಪಾಸಿಬಲ್ ಓನ್ಲಿ ಅಪ್ ಟು ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಆಫ್ ದ ಪರ್ಟಿಕ್ಯುಲರ್ ಸ್ಕೂಲ್. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಕೊನೆಯ ತರಗತಿವರೆಗೆ ಮಾತ್ರ ನಾವು ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಬೋದು. ಇಫ್ ದ ಸ್ಟೂಡೆಂಟ್ ಆರ್ ಪೆಂಡಿಂಗ್ ಇನ್ 2018-19 ಅಕಾಡೆಮಿಕ್ ಇಯರ್ ದೆನ್ ಕಾಂಟ್ಯಾಕ್ಟ್ DDPI ವಿತ್ ರಿಲೇಟೆಡ್ ಡಾಕ್ಯುಮೆಂಟ್ಸ್. ಈ ರೀತಿ ಯಾವುದೇ ಸಮಸ್ಯೆ ನಮ್ಮಲ್ಲಿ ಇರಲ್ಲ. ಆನಂತರ ಆಲ್ 6 ರಿಸಲ್ಟ್ಸ್ ಆರ್ ಮ್ಯಾಂಡೇಟರಿ ಫಾರ್ ಅಡ್ಮಿಟ್ ದ ಸ್ಟೂಡೆಂಟ್. ಎಲ್ಲ ಒಂದು ಕಳೆದ ವರ್ಷದ CC ರಿಸಲ್ಟನ್ನು ಅಪ್ಡೇಟ್ ಮಾಡಿರ್ಬೇಕಂತಾರೆ, ಅಪ್ಡೇಟ್ ಆದಾಗನೇ ಅವು ಪ್ರಮೋಟ್ ಆಗಿರ್ತಾರೆ. ಇದಾದ ನಂತರ ಇಲ್ಲಿ ನೋಡಿ ಸರ್ಚ್ ಅಂತ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ನಾವಿಲ್ಲಿ ಸರ್ಚ್ ಅಂತ ಕೊಟ್ಟಾಗ ಕಳೆದ ವರ್ಷ 4ನೇ ತರಗತಿ ನಮ್ಮ ಶಾಲೆಯಲ್ಲಿ ಉತ್ತೀರ್ಣ ಅಂತ ನಾನೀಗ 5ನೇ ತರಗತಿ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀನಿ. 4ನೇ ತರಗತಿಗೆ ಉತ್ತೀರ್ಣರಾದಂಥ ಎಲ್ಲ ವಿದ್ಯಾರ್ಥಿಗಳ ಹೆಸರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನಾವಿಲ್ಲಿ ಅಡ್ಮಿಟ್ ಅಂತ ಇದೆ ನೋಡಿ, ವಿದ್ಯಾರ್ಥಿ ಹೆಸರಿನ ಮುಂದೆ ಅಡ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಮೊದಲಿಗೆ ಇಲ್ಲಿ ಆ ವಿದ್ಯಾರ್ಥಿಯ ವೈಯಕ್ತಿಕ ಪೇಜ್ ಓಪನ್ ಆಗಿರುತ್ತೆ. ಆ ವೈಯಕ್ತಿಕ ಪೇಜ್ ಓಪನ್ ಆದ ನಂತರ ಮೊದಲಿಗೆ ತಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ಗೆ ಇರುತ್ತೆ ಇದು ಮೇಲ್ಗಡೆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇದೆ. 5ನೇ ಕಾಲಮ್ನಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇದೆ. 4ನೇ ಕಾಲಮ್ನಲ್ಲಿ ಸೆಕ್ಷನನ್ನು ಅಪ್ಡೇಟ್ ಮಾಡ್ಕೊಂಡ ನಂತರ ಲ್ಯಾಂಗ್ವೇಜ್ ಗ್ರೂಪ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು 1ರಿಂದ 5ನೇ ತರಗತಿ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಮಕ್ಕಳು KM ಕನ್ನಡ ಇಂಗ್ಲೀಷ್ ಅಂತ ಇರುತ್ತೆ. ಅದೇ ರೀತಿ 6 ಮತ್ತು 7ನೇ ತರಗತಿಯ ಮಕ್ಕಳಿಗೆ
ಕನ್ನಡ ಮಾಧ್ಯಮದ ಶಾಲೆಯಾಗಿದ್ದರೆ KM ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಇರುತ್ತೆ. ಈ ರೀತಿ ಸೆಕ್ಷನ್ ಮತ್ತು ಸಂಬಂಧಿಸಿದಂಥ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತಾವು ಗಮನಿಸಬಹುದು. ಕೊನೆಯದಾಗಿ ಎಲ್ಲ ಮಾಹಿತಿಯನ್ನು ಆಲ್ರೆಡಿ ಫಿಲಪ್ ಆಗಿದ್ದೇ ಇರುತ್ತೆ. ಅದರಲ್ಲಿ ಹೆಚ್ಚಿನ ಮತ್ತೆ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಆದರೆ ಸಾಮಾನ್ಯವಾಗಿ ತಾವು ಬ್ಯಾಂಕ್ ಅಕೌಂಟ್ ನಂಬರ್, ಆನಂತರ ಬ್ಲಡ್ ಗ್ರೂಪ್ ಮತ್ತು ಮೊಬೈಲ್ ನಂಬರ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ವಿದ್ಯಾರ್ಥಿ ಹೆಸರು, ತಂದೆ ತಾಯಿ ಹೆಸರನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಕೊನೆಯದಾಗಿ ಸ್ಕೂಲ್ ಅಡ್ಮಿಷನ್ ಡೇಟ್ ಅಂತ ಇರುತ್ತೆ. ತಾವು ಯಾವ ದಿನಾಂಕದಂದು ಇದನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇರ್ತೀರ ಅದೇ ಡೇಟ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅದನ್ನು ಸಹ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾರೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ವಿದ್ಯಾರ್ಥಿಯ ಹೆಸರು ಮತ್ತು STS ನಂಬರನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಈಸ್ ಎನ್ರೋಲ್ಮೆಂಟ್ ನಂಬರ್ ಅಂತ ಡಿಸ್ಪ್ಲೇ ಮಾಡ್ತಾರೆ. ಎನ್ರೋಲ್ಮೆಂಟ್ ಸಕ್ಸಸ್ಫುಲಿ ಆಗಿದೆ ಅಂತ ಇದು ಒಬ್ಬ ವಿದ್ಯಾರ್ಥಿನಿ ನಾವು ಅಡ್ಮಿಟ್ ಮಾಡಿಕೊಂಡು ಇದೇ ರೀತಿ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರತಿ ವರ್ಗದ ಎಲ್ಲ ಮಕ್ಕಳನ್ನು ಏನು ಮಾಡಬೇಕಾಗತ್ತೆ, ಅಡ್ಮಿಟ್ ಮಾಡ್ತಾ ಹೋಗಬೇಕಾಗತ್ತೆ. ತಾವು ಸಾಮಾನ್ಯವಾಗಿ ಗೂಗಲ್ನಲ್ಲಿ ಓಪನ್ ಮಾಡಿದರೆ ಅಲ್ಲಿ ಟ್ಯಾಬ್ಗಳು ಓಪನ್ ಇರಲ್ಲ. ಕ್ರೋಮ್ ಅಂತಕ್ಕಂಥ ಬ್ರೌಸರ್ನಲ್ಲಿ ತಾವು ಓಪನ್ ಮಾಡಿದರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು. ಇದರಲ್ಲಿ ಇರ್ತಕ್ಕಂಥ ವೆಬ್ ಪೇಜ್ಗಳ ಸಂಖ್ಯೆಯನ್ನು ತೋರಿಸುತ್ತೆ. ಇದು 2ನೇ ಪೇಜ್ ಓಪನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತಂದರೆ ಮತ್ತೆ ತಾವು ಇಲ್ಲಿ ಮೊದಲನೇ ಪೇಜ್ ಓಪನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಮೊದಲಿನಂತೆ ಆ ಎಲ್ಲ ವಿದ್ಯಾರ್ಥಿಗಳ ಹೆಸರಿರ್ತಕ್ಕಂಥ ಪೇಜಲ್ಲಿ ಓಪನ್ ಆಗುತ್ತೆ. ನೋಡಿ, ಈ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ನಲ್ಲಿ ಹೆಸರುಗಳು ಓಪನ್ ಆಗುತ್ತೆ. ತಾವು ಈಗ ಒಂದು ವಿದ್ಯಾರ್ಥಿದ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ನೆಕ್ಸ್ಟ್ 2ನೇ ವಿದ್ಯಾರ್ಥಿಗೆ ಮತ್ತೆ ಇಲ್ಲಿ ಅಡ್ಮಿಟ್ ಅಂತ ಕ್ಲಿಕ್ ಮಾಡಿ ಆ ಒಂದು ವಿದ್ಯಾರ್ಥಿಯ ಪೇಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಗ ತಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಮತ್ತೆ ಇದೇ ರೀತಿ ಅಡ್ಮಿಷನ್ ಪ್ರೊಸೆಸ್ ಮುಖಾಂತರ ಎಲ್ಲ ಮಾಹಿತಿಯನ್ನು ದಾಖಲು ಮಾಡ್ತಾ ಸಬ್ಮಿಟ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಂಡ ನಂತರ ಇನ್ನೂ ಎಷ್ಟು ವಿದ್ಯಾರ್ಥಿಗಳದ್ದು ಅಡ್ಮಿಷನ್ ಆಗಿದೆ, ಎಷ್ಟು ಪೆಂಡಿಂಗ್ ಉಳಿದೆ ಅಂತಕ್ಕದ್ದನ್ನು ಪರಿಶೀಲಿಸ್ಕೊಳ್ಬೇಕು. ಇದಕ್ಕಾಗಿ ಈ ಒಂದು ಶಾಲಾ ಲಾಗಿನ್ನಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡೋಣ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಪಟ್ಟ ಸಂಖ್ಯೆಯಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾವಿಲ್ಲಿ ಗಮನಿಸ್ಬೋದು, ತರಗತಿಗಳ ಇದೆ. ಅದರ ಮುಂದೆ ನಂಬರ್ ಆಫ್ ಬಾಯ್ಸ್ ಗರ್ಲ್ಸ್ ಈ ವರ್ಷ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳು. ಈಗ ನಾನು 4ನೇ ತರಗತಿಯಿಂದ 5ನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಡಿಸ್ಪ್ಲೇ ಆಗಿದೆ. ಆನಂತರ 4ನೇ ತರಗತಿಗೆ ನೋಡಿ ಇಲ್ಲಿ 0 ಆಗಿದೆ. ಇನ್ನು ಉಳಿದಂತೆ ತರಗತಿಗೆ ಬಾಕಿ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಸಹ ನಾವು ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈ ಮುಂಚೆ ನಾನು ತಿಳಿಸಿದಂತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್, ಅದಾದ ನಂತರ ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಕ್ಲಿಕ್ ಮಾಡ್ತೀವಿ. ಈಗ ಇಲ್ಲಿ ಪ್ರೀವಿಯಸ್ ಕ್ಲಾಸ್ ಹಿಂದಿನ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 1ನೇ ತರಗತಿ ಅಂತ ಸರ್ಚ್ ಮಾಡ್ತೀನಿ. ಈಗ ಮತ್ತೆ ಇಲ್ಲಿ 1ನೇ ತರಗತಿಯ ಮಕ್ಕಳನ್ನು ಅಡ್ಮಿಟ್ ಟು ಅಂತ ಸೆಕೆಂಡ್ ಕ್ಲಾಸ್ ಬಂದಿದೆ. ಈ ರೀತಿ ಎಲ್ಲ ಮಕ್ಕಳನ್ನು ನಾವು ಅಡ್ಮಿಟ್ ಮಾಡ್ಕೊಂಡ ನಂತರ ಮತ್ತೆ ಡ್ಯಾಶ್ಬೋರ್ಡ್ನಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ಕೇವಲ ನಮ್ಮ ಶಾಲೆ ಇರತಕ್ಕಂಥ ಕೊನೆಯ ತರಗತಿ 1ರಿಂದ 5ನೇ ತರಗತಿ ಆಗಿದ್ದರೆ 5ನೇ ತರಗತಿಯಲ್ಲಿ ಪೆಂಡಿಂಗ್ ಉಳಿದಿರುತ್ತೆ. ಯಾಕಂದರೆ ಅದನ್ನು ನಾವು TC ಇಶ್ಯೂ ಮಾಡಿದ ನಂತರ ಅಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನು ಉಳಿದಂತೆ 1ರಿಂದ 4ನೇ ತರಗತಿ ಆಗಿರ್ಬೋದು ಅಥವಾ 1ರಿಂದ 6ನೇ ತರಗತಿ ಆಗಿರ್ಬೋದು ಎಲ್ಲ ಮಕ್ಕಳು ಈ ವರ್ಷದ ಡ್ಯಾಶ್ಬೋರ್ಡ್ ಪಟ್ಟ ಸಂಖ್ಯೆಯಲ್ಲಿ ಡಿಸ್ಪ್ಲೇ ಆಗಿದ್ದರೆ ತಮ್ಮ ಒಂದು ಈ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತಕ್ಕಂಥ ಪ್ರೊಸೆಸ್ಸಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.